ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನೋಡ್ತಾ ಇದ್ದೀರಾ? ನಾವು ಹೋಗ್ತಾ ಇರೋದು GKVKಯಲ್ಲಿ ಕೃಷಿ ಮೇಳ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಕೃಷಿ ಮೇಳ ನೋಡೋಣ ಅಂತ ಹೋಗಿದ್ವಿ. ಸೊ ಹೋದಾಗ ಹಾಗೆ ಸುಮ್ಮನೆ ಬರೋಕ್ಕಾಗತ್ತಾ? ಏನೇನಿದೆ ಅಂತ ಎಲ್ಲ ಫುಲ್ ಡೀಟೇಲಾಗಿ ನೋಡ್ಕೊಂಬರ್ಬೇಕಲ್ವ. ಸೊ ಹಾಗೆ ನಿಮಗೂ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಹೋಗಿದ್ದು 16ನೇ ತಾರೀಕು, ಅಂದರೆ ಶನಿವಾರ ಸಂಜೆ ನಾವು ಹೋಗಿದ್ದು. ತುಂಬ ಜನ ಇದ್ದರು. ಹಾಗೆ ಭಾನುವಾರದ ದಿನವೂ ಅಷ್ಟೇ ತುಂಬ ಜಾಸ್ತಿ ಜನ ಇರ್ತಾರೆ. ಇದು ಬರೀ 4 ದಿನ ಕೃಷಿ ಮೇಳ ನಡೆಯುತ್ತೆ. ಅಂದರೆ 14ರಿಂದ 17, ಅಂದರೆ 14, 15, 16, 17 ಇಷ್ಟೇ ದಿನವೇ ಕೃಷಿ ಮೇಳ ನಡೆಯೋದು. ಸೊ ಈ 4 ದಿನದಲ್ಲಿ ಏನು ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲರಿಗೂ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆಲ್ಲ. ಸೊ ಮಕ್ಕಳಿಗೆ ತೋರಿಸೋದಕ್ಕೂ ಕರ್ಕೊಂಬರ್ತಾರೆ. ಹಾಗೆ ಸ್ಕೂಲ್ಸ್ಗಳಿಂದನೂ ಕರ್ಕೊಂಬಂದಿರ್ತಾರೆ ಮಕ್ಕಳನ್ನ. ಅದ್ರ ಜೊತೆಗೆ ಕೆಲವೊಂದು ಊರುಗಳಲ್ಲಿ ಕೃಷಿ ಮೇಳಕ್ಕೆ ಹೋಗೋದಕ್ಕೆ ಅಂತಲೇ ಬಸ್ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ನಾವು ನಡ್ಕೊಂಡು ಹೋದ್ರಿ ತುಂಬ ಅಂದರೆ ತುಂಬ ದೂರ ನಡೆದ್ರಿ. ನಾವು ಕಾರ್ ಎಲ್ಲೋ ಪಾರ್ಕ್ ಮಾಡಿದ್ದೀರಿ, ನಾವು ನಡ್ಕೊಂಡು ಹೋಗಿದ್ದೀನೆಲ್ಲೋ ತುಂಬ ಸುತ್ತ ಹಾಕ್ಕೊಂಡು ಹೋದ್ರಿ. ಫೈನಲ್ ಆಗಿ ಹೋಗಿ ರೀಚ್ ಮಾಡಿದ್ರಿ, ಕೃಷಿ ಮೇಳ ಎಂಟ್ರಿಗೆ ಹೋದ್ರಿ ನಾವು. ಅದಕ್ಕೆ ಹೋಗೋ ದಾರಿಲಿ ತುಂಬ ಕೆಲವೊಂದು ಕಂಪಾರ್ಟ್ಮೆಂಟ್ಸ್ ಥರ ಇದೆ. ಅಂದರೆ ಕೆಲವೊಂದು ಸ್ಟಡಿ ಮಾಡೋದಕ್ಕೆಲ್ಲ ಅಲ್ಲಲ್ಲೇ ಕಾಲೇಜಸ್ ಥರ ಎಲ್ಲ ಇದೆ. GKVK ಅಂದರೆ ಗೊತ್ತೇ ಇರುತ್ತಲ್ವ, ಕೃಷಿ ಬಗ್ಗೆನೇ ಅದರಲ್ಲಿರುತ್ತೆ. ಹಾಗಾಗಿ ಜನಸಾಗರವೇ ಇತ್ತು ಅಂತ ಹೇಳ್ಬೋದು. ಸೊ ಎಲ್ಲರೂ ಫಾಸ್ಟಾಗಿ ನಡ್ಕೊಂಡು ಹೋದ್ರಿ. ಹಾಗೆ ಪಾಪ ಅವರೂ ಮಾರೋರು ಅಷ್ಟೇ ಬೇಲ್ಪುರಿ ಎಲ್ಲ ಇಟ್ಕೊಂಡಿದ್ರು ಸೈಡ್ಸಲ್ಲಿ. ಯಾಕಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸುಸ್ತಾಗತ್ತಲ್ವ. ಸೊ ಹಾಗಾಗಿ ಎನರ್ಜಿಗೆ ಬೇಕಾಗತ್ತೆ ಅಂತ. ಸೊ ಅಂತೂ ಇಂತೂ ಎಂಟ್ರಿ ಕೊಟ್ರಿ ಒಳಗಡೆಗೆ. ಎಂಟ್ರಿ ಕೊಟ್ಟಿದ ತಕ್ಷಣ ಪೌಲ್ಟ್ರಿ ಫಾರ್ಮ್ ಇತ್ತು. ಅಂದರೆ ಕೋಳಿಗಳು, ಯಾವ್ಯಾವ ಥರ ಕೋಳಿ ಬೇಕು ನಿಮಗೆ, ಪ್ರತಿ ಥರ ಕೋಳಿನೂ ಅಲ್ಲಿತ್ತು. ನಾಟಿ ಕೋಳಿ ಆಗಿರ್ಬೋದು, ಫಾರಮ್ ಕೋಳಿ ಆಗಿರ್ಬೋದು, ಹಾಗೆ ಕೋಳಿ ಮೇವುಗಳು ಯಾವ್ದ್ಯಾವುದು. ಅದ್ರ ಜೊತೆಗೆ ಬಾತ್ ಇತ್ತು. ಗಿರಿರಾಜ ಕೋಳಿಯಲ್ಲಿ ಎಷ್ಟು ಟೈಪ್ಸ್ ಇದೆ ಗೊತ್ತಾ? ನನಗೆ ಗೊತ್ತೇ ಇರಲಿಲ್ಲ. 3-4 ಥರ ಟೈಪ್ಸ್ ಇದೆ. ಮತ್ತು ಸ್ವರ್ಣರಾಜ, ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಆಗಿರೋ ಹೆಸ್ರುಗಳಿತ್ತು. ಎಲ್ಲನೂ ಆ ಕೋಳಿಗಳಂತೂ ತುಂಬ ಚೆನ್ನಾಗಿ ಅವು ಪಾಡಿಗೆ ಅವು ತಿನ್ಕೊಂಡಿದ್ವು, ಯಾರು ಏನಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಾವು ಆ ಕೋಳಿಗಳನ್ನೆಲ್ಲ ಒಂದೊಂದೇ ನೋಡೋದಕ್ಕೂ ತುಂಬ ಕಷ್ಟ ಆಯಿತು. ಯಾಕಂದರೆ ತುಂಬ ಜನ ಇದ್ದಿದ್ದರಿಂದ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಫಿಶಸ್, ಅಂದರೆ ಮೀನುಗಳು. ಎಷ್ಟು ಥರ ಮೀನಿದೆ ಅಂದರೆ ಒಂದಲ್ಲ ಎರಡಲ್ಲ, ಎಷ್ಟು ಜಾತಿ ಮೀನಿದೆಯೋ ಅಷ್ಟು ಜಾತಿ ಮೀನುಗಳು ಇಲ್ಲಿದ್ವು. ಅದ್ರ ಜೊತೆಗೆ ಅದ್ರ ಮೇಲೆಲ್ಲ ನೇಮ್ಸ್ ಬರೆದ್ಬಿಟ್ಟಿದ್ದಾರೆ, ಯಾವ್ದ್ಯಾವುದು ಫಿಶಸ್ ನೇಮು, ಯಾವ್ಯಾವ ಫಿಶ್ ಟ್ಯಾಂಕಲ್ಲಿ ಯಾವ್ಯಾವುದು ಫಿಶಸ್ ಇದೆ ಅಂದ್ಬಿಟ್ಟು. ಹಾಗೆ ತುಂಬ ದೊಡ್ಡ ಫಿಶ್ಶು ಇದ್ವು, ತುಂಬ ಪುಟ್ಟ ಫಿಶ್ಶು ಇದ್ವು. ಹಾಗೆ ಸಿಂಗಲ್ ಫಿಶಸ್ ಬಿಡೋ ಅಂಥವು ಇದ್ವು. ಆ ಫಿಶಸ್ನೆಲ್ಲ ನೋಡ್ತಾ ಮುಂದಕ್ಕೆ ಹಾಗೆ ಮೂವ್ ಆಗಿ ನೋಡಿದ್ರೆ ಮತ್ತೆ ಫಿಶಸ್ಸೇ. ಎಷ್ಟು ಸ್ಟಾಲ್ಸ್ ಹಾಕಿದ್ದಾರೆ ಅಂದರೆ ಫಿಶ್ ಸ್ಟಾಲ್ಸೇ ಆಲ್ಮೋಸ್ಟ್ ಒಂದು ಲೈನ್ ಫುಲ್ಲು ಬರೀ ಫಿಶಸ್ ಸ್ಟಾಲೇ ಕಾಣಿಸ್ತಾ ಇತ್ತು ನಮಗಂತೂ. ನಾವು ಅಲ್ಲಿಗೂ ತೊಗೊಳೋಣ ಅಂದ್ಕೊಂಡ್ರಿ, ಬಟ್ ಅದನ್ನು ತೊಗೊಂಡು ನಾವು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಅದು ಬದುಕಿರ್ಬೇಕಲ್ವ, ಹಾಗಾಗಿ ನಾವು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಹಂಗೆ ಮೂವ್ ಆದರೆ ಅಲ್ಲಿ ಮಾರಾಟನೂ ಮಾಡ್ತಾ ಇರ್ತಾರೆ. ನಮಗೇನಾದ್ರು ಬೇಕಾದ್ರೆ ತೊಗೊಳೋಂಗಿದ್ರು ತೊಗೊಬೋದು. ಹಾಗೆ ಗ್ಯಾಸ್ಗೆ ಕನೆಕ್ಟ್ ಮಾಡಿಬಿಟ್ಟು ಬಿಸಿ ಬಿಡ್ತಾ ಇದ್ದಾರೆ ಆ ಕೋಳಿಗಳಿಗೆ. ಸೊ ಅಂದರೆ ಆ ಕೋಳಿಗಳಿಗೆ ಬೆಚ್ಚಗಿರ್ಬೇಕಲ್ವ, ಬಿಸಿ ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಅವನು ನಾವು ನೋಡಿಬಿಟ್ಟು ಕೋಳಿಗಳಿಗೆ ಫುಡ್ ಹಾಕೋದಕ್ಕೆ ಮತ್ತು ಅವು ನೀರು ಕುಡಿಯೋದಕ್ಕೆ ಎಲ್ಲ ಒಂದು ಆಕ್ಸೆಸರೀಸ್ ಇರುತ್ತಲ್ವ. ಸೊ ಅದೆಲ್ಲ ಇದ್ವು. ಅದನ್ನು ಎಲ್ಲ ನಾವು ನೋಡಿಕೊಂಡು, ಹಾಗೆ ಕಪ್ಪೆ ಚಿಪ್ಪು ಓಪನ್ ಮಾಡಿದ್ರೆ ಫುಲ್ಲು ಮುತ್ತುಗಳಿರೋ ಥರ ತುಂಬ ಚೆನ್ನಾಗಿ ಇದ್ದ ಒಂದು ಕಪ್ಪೆ ಚಿಪ್ಪನ್ನು ನೋಡಿದ್ರಿ. ಅಲ್ಲಿಂದ ಮುಂದಕ್ಕೆ ಬಂದರೆ ಕೋಳಿ ಮುಗೀತು. ನೆಕ್ಸ್ಟು ಕುರಿ ಸ್ಟಾರ್ಟ್ ಆಯಿತು. ಕುರಿ ಆದಮೇಲೆ ಹಸುಗಳು. 1 ಥರ 2 ಥರ ಅಲ್ಲ ಗುರು, ಎಷ್ಟು ಥರ ಇದ್ದಾವೆ ಗೊತ್ತಾ ಹಸುಗಳಂತೂ. ಪಾಪ ಅವು ಹುಲ್ಲು ಮೇಯ್ತಾನೆ ಇದ್ವು. ಕೆಲವೊಬ್ರು ತಿನ್ಸೋರು ಹುಲ್ಲು ತಿನ್ನಿಸ್ತಾಯಿದ್ರು. ಮತ್ತು ಅವಕ್ಕೆ ಕೊಂಬುಗಳಂತೂ ಎಷ್ಟೆಷ್ಟು ಉದ್ದ ಇದ್ದಾವೆ. ಎತ್ತುಗಳು, ಓರಿಗಳು. ಹಾಗೆ ಅಲ್ಲಿ ಗಾಣ ತಿರುಗಿಸ್ತಾಯಿದ್ರು. ನಾವು ಗಾಣ ತಿರುಗಿಸೋದನ್ನು ನೋಡಿದ್ವಿ. ಈಗಿನ ಕಾಲದ ಮಕ್ಕಳಿಗೆಲ್ಲ ಗಾಣ ತಿರುಗಿಸೋದು ಅಂದರೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವೇ ನೋಡಿಲ್ಲ ಅದನ್ನೆಲ್ಲ. ಹಾಗಾಗಿ ನಮ್ಗೆ ಅದೊಂದು ಆಪರ್ಚುನಿಟಿ ನೋಡೋದಕ್ಕೆ. ಮತ್ತು ಅಲ್ಲಿ ಹಸುಗಳೆಲ್ಲ ಎಷ್ಟು ಮುದ್ದಾಗಿದ್ವು ಗೊತ್ತಾ. ಪುಟ್ಟ ಹಸುಗಳು ಇದ್ವು, ದೊಡ್ಡದು ನಮಗೆ ಭಯಂಕರ ಅಂತ ಅನ್ಸೋಂಗೂ ಇದ್ವು ರೀ. ಏನು ಸಾಮಾನ್ಯವಾಗಿ ಹಸುಗಳಿದ್ವು ಅಂದ್ಕೊಂಡಿದ್ದೀರಾ? ಒಂದೊಂದಂತೂ ಎಷ್ಟು ದೊಡ್ಡದಾಗಿತ್ತು ಅಂದರೆ ನಮಗೆ ಭಯ ಆಗೋಂಗೆಲ್ಲ ಇತ್ತು. ಹಾಗೆ ವರ್ತೂರು ಸಂತೋಷ್ ಸರ್ ಅವ್ರ ಹಸುನೂ ಬಂದಿತ್ತು, ಎತ್ತುಗಳೂ. ಹಾಗೆ ಇಲ್ಲೊಂದು ಪುಟಾಣಿ ಹಸು ಇತ್ತು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅದರಿಂದ ನೆಕ್ಸ್ಟ್ ಬಂದರೆ ಮೇಕೆಗಳನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಮುಂದಕ್ಕೆ ಬಂದರೆ
ನಮ್ಗಲ್ಲಿ ಕಾಣಿಸಿದ್ದೇನು ಗೊತ್ತಾ, ಟ್ರ್ಯಾಕ್ಟ್ರಲ್ಲಿ ಫುಲ್ಲು ನೀರು ಯಾವ ಥರ ಸಿಂಪಡಣೆ ಮಾಡೋದು ಅಂತ. ಅದಾದಮೇಲೆ ಒಂದು ಟ್ರ್ಯಾಕ್ಟ್ರು ಡ್ರೈವರೇ ಇಲ್ಲ ಗುರು, ಅದ್ರ ಪಾಡ್ಗೆ ಅದು ಹೋಗ್ತಾನೆ ಇದೆ, ಡ್ರೈವರ್ ಇಲ್ದಿರನೇ. ನನಗಂತೂ ಫುಲ್ ಶಾಕೇ ಆಗೋಯ್ತು, ಏನಿದು ಡ್ರೈವರ್ ಇಲ್ದಿರನೂ ಹೋಗುತ್ತಾ ಇದು ಟ್ರ್ಯಾಕ್ಟ್ರು ಅಂತ. ಅದಾದಮೇಲೆ ಮುಂದಕ್ಕೆ ಬಂದರೆ ಮಿಷಿನರೀಸ್ ಕಾಣಿಸಿದ್ವು. ಅಂದರೆ ರಾಗಿ ಮಿಷಿನ್ನು ನಮ್ಮ ಯಜಮಾನ್ರು ಫುಲ್ ಸರ್ವೆ ಮಾಡ್ತಾಯಿದ್ರು. ರಾಗಿ ಮಿಷಿನ್ನು ಯಾವ್ಯಾವ ಥರ ಇಡ್ಲಿ ಮಾಡೋ ಮಿಷಿನ್ನು ಆ ಥರ ಎಲ್ಲ ಇದ್ವು. ಅದಾದಮೇಲೆ ಟ್ರ್ಯಾಕ್ಟ್ರುಗಳು, ಸೋಲಾರ್ ಸಿಸ್ಟಮ್ ಬಗ್ಗೆ ಅಲ್ಲಿ ತಿಳಿಸ್ಕೊಡ್ತಾಯಿದ್ರು. ಅದಾದಮೇಲೆ ತುಂಬ ಹೊಟ್ಟೆ ಬೇರೆ ಹಸ್ಕೊಂಡಿತ್ತು ನಮಗೆ, ಊಟ ಎಲ್ಲಾದರೂ ತಿನ್ನಬೇಕಲ್ವಾ ಅಂತ ಅಂದ್ಕೊಂಡು ಹಾಗೆ ಮುಂದಕ್ಕೆ ಹೋದರೆ ಅಲ್ಲಿ 50 ರೂಪಾಯಿಗೆ ರಾಗಿ ಮುದ್ದೆ ಅಂತ ಇತ್ತು. ಅದ್ರ ಜೊತೆಗೆ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಹೊಸಕೋಟೆ ಬಿರಿಯಾನಿ, ಅಣ್ಣ ತಂಗಿ ಬಿರಿಯಾನಿ, ಹಾಗೆ ಮಶ್ರೂಮ್ ಪಲಾವು, GKVK ಹುಡುಗರೆ ಮಾಡಿದ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವು, ಐಸ್ ಕ್ರೀಮ್ ಅಂತೂ ಎಷ್ಟು ಡಿಫ್ರೆಂಟ್ ಟೈಪ್ಸಲ್ಲಿದ್ವು ಅಂತ. ಅದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಸ್ವಲ್ಪ ಎನರ್ಜಿ ಜಾಸ್ತಿ ಬಂದಿತ್ತಲ್ವಾ, ಸೊ ಗಿಡಗಳನ್ನ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನ ನೋಡೋದಕ್ಕೆ ಬಂದ್ರಿ. ಹೋಗಿ ನೋಡ್ತೀರಿ ರಾಗಿಯಲ್ಲಿ ಎಷ್ಟೊಂದು ಥರ ಇದೆ ಅಂತ. ನಮಗೆ ಗೊತ್ತೇ ಇಲ್ಲ ರಾಗಿಯಲ್ಲೂ ಇಷ್ಟೊಂದು ಟೈಪ್ಸ್ ಎಲ್ಲ ಇದೆ ಅಂತ. ಆ ರಾಗಿದೆಲ್ಲ ನೋಡಿಕೊಂಡು ಹಾಗೆ ದಂಟಿನ ಸೊಪ್ಪಲ್ಲಿ ಕೆಂಪು ದಂಟಿದೆ, ಬಿಳಿ ದಂಟಿದೆ, ಅವನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಅಲ್ಲಿ ನಮಗೆ ಹುಳ್ಳಿಕಾಯಿ ಗಿಡಗಳು ಕಾಣಿಸಿದ್ವು. ಎಷ್ಟು ಥರ ಇದೆ ಅಂದರೆ ಗಿಡಗಳು, ಒಂದು ಥರ ಎರಡು ಥರ ಅಲ್ಲ. ಇದನ್ನೆಲ್ಲ ನೋಡ್ತಾ ನಮಗಲ್ಲೊಂದು ಡ್ರೋನ್ ಕಾಣಿಸ್ತು. ನಮ್ಗೆ ಸಡನ್ನಾಗಿ ಡ್ರೋನ್ ಪ್ರತಾಪ್ ಸರಿಯಾಗಿ ಜ್ಞಾಪಕ ಬಂದುಬಿಟ್ರು ಆ ಡ್ರೋನ್ ನೋಡಿದ ತಕ್ಷಣ. ಸೊ ಅದನ್ನು ನೋಡಿದ್ರೆ ಅದು ನಾವೇನೋ ಹಾರುತ್ತೆ ಆಕಾಶದಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀರಿ. ಆಮೇಲೆ ನಮಗೆ ಗೊತ್ತಾಯಿತು ಅದು ಏನು ಗೊತ್ತಾ, ಔಷಧಿ ಹೊಡಿಯೋದಕ್ಕೆ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಹೋಗಿ ಪ್ರತಿಯೊಂದಕ್ಕೂ ಮಿಷಿನ್ ಗನ್ ಹಿಡ್ಕೊಂಡು ಔಷಧಿ ಹೊಡಿಬೇಕು ಅಂದರೆ ಕಷ್ಟ ಅಲ್ವಾ. ಅದ್ರ ಬದಲು ನೋಡಿ ಡ್ರೋನಲ್ಲಿ ನೀಟಾಗಿ ಆಪ್ರೇಟ್ ಮಾಡಿದ್ರೆ ಇದಕ್ಕೆ 10 ಲೀಟ್ರು ಅಥವಾ 5 ಲೀಟ್ರು ಔಷಧಿ ಹಾಕಿ ನೀರು ಹಾಕಿ ಒಂದು 5 ಲೀಟ್ರು ಮಾಡಿಬಿಟ್ಟು ಅದರೊಳಗಡೆ ಕಟ್ಬಿಟ್ಟು ಮಿಷಿನಲ್ಲೇ ಆಪ್ರೇಟ್ ಮಾಡಿದ್ರೆ ಮನುಷ್ಯನಿಗೂ ಈಸಿ ಆಗುತ್ತೆ. ತುಂಬ ನೀಟಾಗೂ ಸ್ಪ್ರೇ ಮಾಡ್ಕೊಂಬರುತ್ತೆ ಔಷಧಿ ಎಲ್ಲನೂ. ಅದು ಬೆಸ್ಟ್ ಅಂತ ಅನ್ನಿಸ್ತು ನನಗಂತೂ. ನಾವು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಸರಿ ಒಳಗಡೆಗೆ ಹೋಗೋಣ, ಇನ್ನು ಫಾರ್ಮಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ ಅಂತ ಹೋದ್ರಿ. ಒಳಗಡೆಗೆಲ್ಲ ನೋಡೋಣ ಅಂತ ಹೋದರೆ ಎಷ್ಟು ಥರ ವೆರೈಟೀಸ್ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ನಾವು ನರ್ಸರಿ ಹೌಸ್ ಇರುತ್ತೆ ಅಲ್ವಾ, ಸೊ ಅದೇ ಥರನೇ ಇತ್ತು. ಅದರೊಳಗಡೆಗೆ ಹೋಗಿ ಎಷ್ಟೊಂದು ಆರೋಗ್ಯಕರವಾದಂಥ ಗಿಡಗಳನ್ನ ಹಾಕಿದ್ರು. ಅಂದರೆ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಗಿಡದಿಂದ ಮದ್ದು ಸಿಗುತ್ತೆ, ಅಂದರೆ ಇವಾಗ ಒಂದು ವೀಳ್ಯದೆಲೆ ಏನಕ್ಕೆ ಯೂಸ್ ಆಗುತ್ತೆ, ಹಾಗೆ ದೊಡ್ಡಪತ್ರೆ ಏನಕ್ಕೆ ಯೂಸ್ ಆಗುತ್ತೆ, ಆ ಥರ ತುಂಬ ಇನ್ಫಾರ್ಮೇಟಿವ್ ಆಗಿ ಅದರ ನೇಮ್ಸು ಹಾಗೆ ಯಾವ ಕಾಯಿಲೆಗೆ ಯೂಸ್ ಆಗುತ್ತೆ ಅಂತ ಬರೆದು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಮೆನ್ಷನ್ ಮಾಡಿದರು. ಅದಾದಮೇಲೆ ಅದರಿಂದ ನಾವು ಮುಂದಕ್ಕೆ ಹೋದರೆ ಅದೇ ಥರ ತುಂಬ ನರ್ಸರಿ ಫಾರ್ಮ್ಸ್ ಥರ ಅವರು ಬಿಲ್ಡ್ ಮಾಡಿದರು. ನಾವು ಅದರೊಳಗಡೆಗೆಲ್ಲ ಹೋಗಿ ಪ್ರತಿಯೊಂದನ್ನು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಹುಳಿ ಗಿಡ ಅಂತೂ ಬೆಳೆದಿದೆ ಅಂದರೆ ಯಪ್ಪ ದೇವ್ರೆ, ಎಷ್ಟು ಹೈಟ್ ಬೆಳೆದಿದೆ ಗೊತ್ತಾ, ಆಲ್ಮೋಸ್ಟ್ ಒಂದು 10 to 12 ಫೀಟ್ ಮೇಲೆ ಇದೆ. ಅಷ್ಟು ಹೈಟ್ಗೆ ಬೆಳೆಸಿದ್ದಾರೆ. ಮತ್ತು ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ, ಒಂದೊಂದು ಕಾಯಿನೂ ಸೂಪರಾಗಿದೆ. ಹಾಗೆ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದಾಗಿತ್ತು ಅಲ್ಲಿ ತರಕಾರಿಗಳನ್ನ, ಅದು ಅವೈಲಬಿಲಿಟಿ ಇತ್ತು. ಬರೀ ನೋಡೋದಕ್ಕೆ ಅಂತಲ್ಲ, ಪರ್ಚೇಸ್ ಸಹ ಮಾಡ್ಬೋದಿತ್ತು. ಅದೆಲ್ಲ ಆದಮೇಲೆ ಅಲ್ಲಿಂದ ಮುಂದಕ್ಕೆ ಹೋದರೆ ಕೆಲವೊಂದು ಫ್ಲವರ್ಸ್ ಗಿಡ ಇದ್ವು. ಸೊ ಆ ಫ್ಲವರ್ಸ್ ಗಿಡನೂ ನೋಡಿದ್ರಿ. ಅದೆಲ್ಲ ನೋಡಿದಾದ್ಮೇಲೆ ಇಷ್ಟೆಲ್ಲ ನಾವು ನೋಡ್ಕೊಂಡು ಬರೀ ಹೋದರೆ ಹೇಗೆ, ನಾವು ಏನಾದ್ರು 1-2 ಗಿಡ ಆದರೂ ತೊಗೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ಮಮ್ಮಿ ನಮ್ಮ ಅತ್ತೆ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರು. ಸೊ ಓಕೆ ಆಯಿತು, ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೋಗಿ ನಾವು 1-2 ಗಿಡಗಳನ್ನ ನೋಡೋಣ ಅಂತ ಹೋಗ್ಬಿಟ್ಟು ಅಲ್ಲಿ ತುಂಬ ಸ್ಟಾಲ್ಸ್ ಹಾಕಿದ್ವು. ಎಷ್ಟು ಸ್ಟಾಲ್ ಅಂತ ಓಡಾಡೋದು. ಸೊ ನೋಡ್ತಾ ಕೊನೆಗೂ ಒಂದು ಸ್ಟಾಲ್ಗೆ ಹೋಗಿ ನಮಗೆ ದಾಳಿಂಬೆ ಬೇಕಾಗಿತ್ತು, ದಾಳಿಂಬೆ ಹಾಗೆ ಲೆಮನ್ ಬೇಕಾಗಿತ್ತು. ಅವೆರಡರದ್ದು ಗಿಡ ತೊಗೊಂಡು ಹಾಗೆ ಕೆಲವೊಂದು ಫ್ರೂಟ್ಸ್ ಆ್ಯಪಲ್, ಜಾಕ್ ಫ್ರೂಟ್ ಇವೆಲ್ಲ ನೋಡಿದ್ರಿ. ಬಟ್ ಆ್ಯಪಲ್ ಎಲ್ಲ ನಮ್ಮ ಪ್ರದೇಶದಲ್ಲಿ ಆಗುತ್ತಾ ಇಲ್ವಾ ಅನ್ನೋ ಒಂದು ಡೌಟಿಂದ ಸೊ ನಾವು ಅದನ್ನೆಲ್ಲ ಪರ್ಚೇಸ್ ಮಾಡಲಿಲ್ಲ. ನಾವು ಜಸ್ಟ್ ದಾಳಿಂಬೆ ಗಿಡ ಹಾಗೆ ಲೆಮನ್ ಗಿಡನ ನಾವು ಪರ್ಚೇಸ್ ಮಾಡಿದ್ರಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಸ್ವೀಟ್ ಲೆಮನ್ ಗಿಡ ಸಹ ಇದೆ ರೀ. ನನಗದು ಗೊತ್ತೇ ಇರಲಿಲ್ಲ ಸ್ವೀಟ್ ಲೆಮನ್ ಇದೆ ಅಂತ. ಸೊ ಸ್ವೀಟ್ ಲೆಮನ್ ಗಿಡ ಅದು GKVKನಲ್ಲಿ ಅಲ್ಲಿ ಮಾರ್ತಾಯಿದ್ದಾರೆ, ಬೇರೆ ಎಲ್ಲೂ ನಿಮಗೆ ಸಿಗೋದಿಲ್ಲ. ಸೊ ನಾವಿಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರಿ. ಸೊ ನೀವು ಮಿಸ್ ಮಾಡಬೇಡಿ, ಫಟಾಫಟ್ ಅಂತ ಹೋಗಿ ನೀವು GKVKಯಲ್ಲಿ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.